ಹಾಯ್ ವೆಲ್ಕಮ್ ಬ್ಯಾಕ್ ಟು ಹಿಸ್ಕೆ ಬುಟೀಕ್. ಇವತ್ತಿನ ವಿಡಿಯೋದಲ್ಲಿ ಒಂದೇ ಕಸ್ಟಮರ್ದು ಒಂದು 10 ಬ್ಲೌಸ್ ಇದೆ. ಅವ್ರದ್ದು ಅಂದ್ರೆ ಹಳೆ ಸ್ಯಾರೀಸ್ಗೆ ವರ್ಕ್ ಮಾಡಿಸ್ಕೊಂಡಿದ್ದು. ಆ ಸ್ಯಾರೀಸ್ ಕಳಿಸ್ಕೊಟ್ಟಿದ್ರು, ಅದಕ್ಕೆ ಬ್ಲೌಸ್ ಪೀಸ್ ತೆಗೆದು ವರ್ಕ್ ಹಾಕಿರೋದು. ಆ ಬ್ಲೌಸ್ ಪೀಸ್ ಅಲ್ಲೆಲ್ಲ ಯಾವ ರೀತಿ ಡಿಸೈನ್ ಮಾಡಿದೀನಿ ಅಂತ ತೋರಿಸ್ತೀನಿ ಬನ್ನಿ. ನಾನು ಸಿಂಪಲ್ ಆಗಿರೋ ಡಿಸೈನ್ಸ್ ಸೊ ಬೇಗ ತೋರ್ಸ್ಕೊಂಡು ಹೋಗ್ಬಿಡ್ತೀನಿ. ನೆಕ್ಕಲ್ಲಿ ಏನ್ ಕೊಟ್ಟಿದ್ದೀನಿ ಅದನ್ನೇ ಬಾರ್ಡರ್ ಲೈನ್ ಕೊಟ್ಟು ಒಂದು ಆಲ್ ಓವರ್ ಬುಟ್ಟ ಹಾಕ್ಸಿದೀನಿ. ಇದು ಒಂದ್ ಡಿಸೈನು. ಇದಕ್ ಬಂದ್ಬಿಟ್ಟು ಸ್ಯಾರಿಯಲ್ಲಿ ಲೈನ್ಸ್ ಇತ್ತು, ಸೊ ಹಂಗಾಗಿ ಲೈನ್ಸ್ ವರ್ಕ್ ತಗೊಂಡಿದ್ದೀನಿ. ಸ್ಲೀವ್ಸ್ ಅಲ್ಲಿ ಲೈನ್ಸ್ ತಗೊಂಡು ಆಲ್ ಓವರ್ ಬುಟ್ಟಾಸ್ ತಗೊಂಡಿದ್ದೀನಿ. ನೆಕ್ ಪೋರ್ಷನ್ ಬಂದ್ಬಿಟ್ಟು ಒಂದು ಸ್ವಲ್ಪ ಡಿಫ್ರೆಂಟ್ ಲುಕ್ ಅಲ್ಲಿ ಇರ್ಲಿ ಅಂತ ಹೇಳಿ ಇದಕ್ಕೊಂದು ಡಿಫ್ರೆಂಟ್ ಲುಕ್ ಅಲ್ಲಿ ಕೊಟ್ಟಿದ್ದೀನಿ. ಇದು ಅಷ್ಟೇ ಪಲ್ಲುಲಿ ಫ್ಲವರ್ಸ್ ಪೋರ್ಷನ್ ಇತ್ತು. ಸೊ ಪಲ್ಲುಲಿ ಹೇಗಿದೆಯೋ ಫ್ಲವರ್ಸ್ ಅದೇ ತರ ಇದರಲ್ಲಿ ಡಿಫ್ರೆಂಟ್ ಎರಡು ಟೈಪ್ ಆಫ್ ಫ್ಲವರ್ಸ್ ಕೊಟ್ಟಿರೋದು. ಆಲ್ ಓವರ್ ಬುಟ್ಟ ಮತ್ತೆ ಆಸ್ ಯೂಶುವಲ್ ನೆಕ್ ಡೀಪ್, ನೆಕ್ ಲೈನ್ ಸೇಮ್ ಟು ಸೇಮ್ ಅದೇ ತರಾನೇ ಕೊಟ್ಟಿರೋದು. ಇದಕ್ ಮಾತ್ರ ಒಂದು ಡಿಫ್ರೆಂಟ್ ಲುಕ್ ಅಲ್ಲಿ ಬೇಕು ಅಂತ ಕೊಟ್ಟಿದ್ದೀನಿ. ಏನಕ್ಕೆ ಅಂತಂದ್ರೆ ಇದು ಸ್ಯಾರಿ ಕಲರೇ ಡಿಫ್ರೆಂಟ್ ಆಗಿದೆ, ಗ್ರೇ ಕಲರ್ ಶೇಪ್ ಅಲ್ಲಿ ಇದೆ. ಆ ಗ್ರೇ ಕಲರ್ಗೆ ವೈನ್ ಕಲರ್ ಸಕ್ಕದಾಗಿತ್ತು. ಸೊ ಏನ್ ಮಾಡಿದೆ, ಇದಕ್ಕೆ ಡಿಫ್ರೆಂಟ್ ಲುಕ್ ಇರ್ಲಿ ಅಂದ್ಬಿಟ್ಟು ಕೆಳಗೆ ಪ್ಲೈನ್ ಕೊಟ್ಟು ಮೇಲೆ ಪ್ಲೈನ್ ಕೊಟ್ಟು ಒಂದು ವಂಕಿ ಡಿಸೈನ್ ಅಲ್ಲಿ ನೋಡ್ಬೋದು ನೀವು ಇಲ್ಲಿ. ವಂಕಿ ಡಿಸೈನ್ ಅಲ್ಲಿ ಒಂದು ಫ್ಲವರ್ ಬುಟ್ಟ ಕೊಟ್ಟಿದ್ದೀನಿ. ನೆಕ್ ಅಲ್ಲಿ ಬಂದ್ಬಿಟ್ಟು ನಾಟ್ ವರ್ಕ್ ಅಲ್ಲೇನೆ 2 ಲೈನ್ಸ್ ಕೊಟ್ಟಿರೋದು. ಇದಕ್ ಬಂದ್ಬಿಟ್ಟು ನೆಕ್ ಪೋರ್ಷನ್ ಬಂದ್ಬಿಟ್ಟು ಸಿಂಪಲ್ ಆಗಿ ಕೊಟ್ಟೆ, ಜಸ್ಟ್ ಒಂದು ಲೋಡಿಂಗ್ ಕೊಟ್ಟಿದ್ದೀನಿ. ಸ್ಲೀವ್ಸ್ ಅಲ್ಲಿ ಬಂದ್ಬಿಟ್ಟು ಒಂದು ಪಿಕಾಕ್ ಡಿಸೈನ್ ಇತ್ತು ಅದರಲ್ಲಿ. ಸೊ ಇದೊಂದು 2 ಇಂಚ್ ವರ್ಕ್ ಇರುತ್ತೆ. ಪಿಕಾಕ್ ಡಿಸೈನ್ ಅಲ್ಲಿ ಅದಕ್ಕೆ ವರ್ಕ್ ಕೊಟ್ಟಿದ್ದೀನಿ. ಇನ್ನೊಂದು ಬಂದ್ಬಿಟ್ಟು ಸಿಂಪಲ್ ಆಗಿ ಕೊಟ್ಟೆ ಇದಕ್ಕೆ. ಇಲ್ಲಿ ಬಂದ್ಬಿಟ್ಟು ಒಂದು ಕ್ರೀಪರ್ ವರ್ಕ್ ಅಲ್ಲಿ ನೆಕ್ ಅಲ್ಲಿ ಕೊಟ್ಟಿದ್ದೀನಿ. ಸ್ಲೀವ್ಸ್ ಅಲ್ಲಿ ಬಂದ್ಬಿಟ್ಟು ಜಸ್ಟ್ ಆಲ್ ಓವರ್ ಬುಟ್ಟಾಸ್ ಹಾಕ್ಸಿದೀನಿ ಅಷ್ಟೇ ಇದಕ್ಕೆ. ಯಾಕಂದ್ರೆ ಎಲ್ಲ 10 ಡಿಸೈನ್ ಬ್ಲೌಸ್ ಮಾಡ್ಬೇಕು ಅಂತ ಅಂದಾಗ ನಮಗೂ ಕನ್ಫ್ಯೂಷನ್ ಆಗತ್ತೆ. ಸೊ ಆ ಕನ್ಫ್ಯೂಷನ್ ಮಾಡ್ಕೋದಿರಾ ಒಂದೊಂದಕ್ಕೆ ಒಂದೊಂದು ಡಿಸೈನ್. ಇದಕ್ ಬಂದ್ಬಿಟ್ಟು ಒಂದು ವಿ ಶೇಪ್ ಅಲ್ಲಿ ಅದ್ರಲ್ಲಿ ಫ್ಲವರ್ ಮತ್ತೆ ಕ್ರೀಪರ್ ವರ್ಕ್ ಇತ್ತು. ಸೊ ಅದನ್ನ ಕೊಟ್ಟು ಒಂದು ವಿ ಶೇಪ್ ಅಲ್ಲಿ ವರ್ಕ್ ಕೊಟ್ಟೆ, ಒಂದು ಡಿಫ್ರೆಂಟ್ ಲುಕ್ ಬರುತ್ತೆ. ಆಲ್ ಓವರ್ ಬುಟ್ಟ ನೆಕ್ ಅಲ್ಲಿ ಬಂದ್ಬಿಟ್ಟು ಅದೇ ಕ್ರೀಪರ್ ವರ್ಕ್ ಅನ್ನ ತಗೊಂಡು ನೆಕ್ ಲೈನ್ ಅಲ್ಲಿ ಕೊಟ್ಟಿದ್ದೀನಿ ಇದಕ್ಕೆ. ಇದಕ್ ಬಂದ್ಬಿಟ್ಟು ಒಂದು ಜಸ್ಟ್ ಟೆಂಪಲ್ ಡಿಸೈನ್ ಅಲ್ಲಿ ಇತ್ತು. ಸೊ ಟೆಂಪಲ್ ಡಿಸೈನ್ ಗೆ ನಾನು ಏನ್ ಮಾಡಿದೆ, ಟೆಂಪಲ್ ಡಿಸೈನ್ ಅಲ್ಲಿ ನಾಟ್ ಮತ್ತೆ ಕಟ್ ಬೀಟ್ಸ್ ಯೂಸ್ ಮಾಡಿದೆ, ಸೀಕ್ವೆನ್ಸ್ ಯೂಸ್ ಮಾಡಿದ್ದೀನಿ. ಇದಕ್ ಬಂದ್ಬಿಟ್ಟು ಜಸ್ಟ್ ಆಲ್ ಓವರ್ ಬುಟ್ಟ ಸ್ಲೀವ್ಸ್ ಅಲ್ಲಿ ಪೈಪಿಂಗ್ ಬರುತ್ತೆ. ಇದು ಬಂದ್ಬಿಟ್ಟು ಬ್ಲೂ ಕಲರ್ ಅಂಡ್ ಮಸ್ಟರ್ಡ್ ಕಲರ್ ಅಂದ್ರೆ ಡಾರ್ಕ್ ಕಲರ್ ಇದೆ. ಸೊ ಇದಕ್ ಬಂದ್ಬಿಟ್ಟು ಕಟ್ ಬೀಟ್ಸ್ ಯೂಸ್ ಮಾಡಿ ಮ್ಯಾಂಗೋ ಡಿಸೈನ್ ಅಲ್ಲಿ ಇತ್ತು. ಮ್ಯಾಂಗೋ ಡಿಸೈನ್ ಗೆ ನಾಟ್ ವರ್ಕ್ ಅಲ್ಲಿ ಕೊಟ್ಟು ಬ್ಲೂ ಕಲರ್ ಯೂಸ್ ಮಾಡಿದೀನಿ. ಆಲ್ ಓವರ್ ಬುಟ್ಟ ನೆಕ್ ಲೈನ್ ನೋಡ್ಬೋದು ನೀವು. ನೆಕ್ ಲೈನ್ ಬಂದು ಒಂದು ಸಿಂಪಲ್ ವರ್ಕ್ ಕೊಟ್ಟಿದ್ದೀನಿ ಇದಕ್ಕೂ. ಸ್ಲೀವ್ಸ್ ಬಾರ್ಡರ್ ಲೈನ್ ಏನ್ ತಗೊಂಡಿದ್ದೀನೋ ಅದನ್ನೇ ತಗೊಂಡಿದ್ದೆ. ಇದು ಬಂದ್ಬಿಟ್ಟು ಒಂದು ಸಿಂಪಲ್ ಸ್ಯಾರಿ ಇತ್ತು. ಸೊ ಹಂಗಾಗಿ ಒಂದು ಕ್ರೀಪರ್ ವರ್ಕ್ ಅಂದ್ರೆ ಡಿಫ್ರೆಂಟ್ ಜರ್ದೋಸಿ ಮತ್ತೆ ಕಟ್ ಬೀಟ್ಸ್ ಎರಡು ಯೂಸ್ ಮಾಡಿದ್ದೀನಿ. ಕ್ರೀಪರ್ ವರ್ಕ್ ಕೊಟ್ಟೆ. ಸ್ಲೀವ್ಸ್ ಅಲ್ಲಿ ಬಂದ್ಬಿಟ್ಟು ಒಂದು ಡಿಫ್ರೆಂಟ್ ಲುಕ್ ಗೆ ಆಲ್ ಓವರ್ ಬುಟ್ಟ ಕೊಟ್ಟಿದ್ದೀನಿ. ಈ 10 ಬ್ಲೌಸ್ ಡಿಸೈನ್ಸ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಮತ್ತೆ ಇನ್ನೊಂದು ಅಪ್ಡೇಟ್ ಏನು ಅಂತಂದ್ರೆ, ಎಲ್ಲರೂ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾ ಇದಾರೆ. ಇದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ಯಶವಂತಪುರದಲ್ಲಿ. ನಿಮಗೆ ಲೊಕೇಶನ್